ಮೈಸೂರಿಗೆ ಬಂದಂಥ ಪ್ರತಿಯೊಂದು ಸಂದರ್ಭದಲ್ಲೂ ಮೊದಲಿಂದು ಕ್ಷೇತ್ರಕ್ಕೆ ಬಂದು ಬುದ್ಧಿಯವರ ಒಂದು ಆಶೀರ್ವಾದ ಪಡೀತಕ್ಕಂಥದ್ದು ನಮ್ಮ ನಡವಳಿಕೆ ಹಲವಾರು ವರ್ಷಗಳಿಂದ ನಡ್ಕೊಂಬಂದಿದೆ. ಅದೇ ರೀತಿಯಲ್ಲಿ ಮೊನ್ನೆ ದಿನ ಭೇಟಿ ಮಾಡಬೇಕಾಗಿದ್ದು, ಮೊನ್ನೆ ಬುದ್ಧಿಯವರು ರಾಯಚೂರಿನ ಒಂದು ಕಾರ್ಯಕ್ರಮದಲ್ಲಿ ಹೋಗಿದ್ದರಿಂದ ಇವತ್ತಿಗೆ ಬರಲಿಕ್ಕೆ ಹೇಳಿದರು. ಅದರಿಂದ ಇವತ್ತು ಅವರ ದರ್ಶನ ಪಡೆದು ಅವರ ಆಶೀರ್ವಾದ ಪಡೀತಕ್ಕಂಥದ್ದು ನಮ್ಮ ಪ್ರತಿನಿತ್ಯ ಮೈಸೂರು ಬಂದ ಸಂದರ್ಭದಲ್ಲಿ ಬರ್ತೀನಲ್ಲ, ಅದೇ ರೀತಿ ಒಂದು ಗುರುಗಳ ಆಶೀರ್ವಾದ ಪಡೆಯೋದು. ಇವತ್ತು ಸಿದ್ದರಾಮಯ್ಯವರು ಮಂಡ್ಯ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡ್ತಾರೆ. ನಿನ್ನೆ ಹಾಸನ ಬಿರುಗಾಳಿ ಎಬ್ಬಿಸ್ಬಿಟ್ಟು ಬಂದಿದ್ದಾರೆ. ಈಗ ಮಂಡ್ಯ ಜಿಲ್ಲೆಯಲ್ಲೂ ಬಿರುಗಾಳಿ ಎಬ್ಬಿಸ್ಲಿಕ್ಕೆ ಬಂದಿದ್ದಾರೆ. ಮಾಡ್ಬೋದು, ಅವರ ಕರ್ತವ್ಯ ಅಲ್ವಾ, ಬರಬೇಡಿ ಅಂತ ಹೇಳೋಕ್ಕಾಗತ್ತಾ? ಬರಬೇಡಿ ಅಂತೆಲ್ಲ ಪ್ರಶ್ನೆ ಇಲ್ಲ, ಬಟ್ ಅವರ ಟಾರ್ಗೆಟ್ ಇರುವಂಥದ್ದು ಟಾರ್ಗೆಟ್ ಅವ್ರು ಮೊದಲಿಂದ ಹೇಳ್ತಾನೆ ಇದ್ದಾರಲ್ಲ, ಹಾಸನ ಮಂಡ್ಯ ಕ್ಷೇತ್ರ ಎರಡನ್ನೂ ಈ ಸಲ ಸೋಲಿಸಲೇಬೇಕು. ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸೂರ್ಯ ಚಂದ್ರ ಈ ಭೂಮಿ ಮೇಲೆ ಹುಟ್ಟೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಹಾಸನ ಮತ್ತು ಮಂಡ್ಯ ಸೋಲ್ತಕ್ಕಂಥದ್ದು ಅಂತಕ್ಕಂಥ ಆಗಲೇ ಆದೇಶ ಮಾಡಿಬಿಟ್ಟಿದ್ದಾರೆ. ಸೂರ್ಯ ಚಂದ್ರರಿಗೂ ಆದೇಶ ಮಾಡಿದ್ದಾರೆ. ಬಹುಶಃ ಚುನಾವಣಾ ಫಲಿತಾಂಶದ ನಂತರ ಸೂರ್ಯ ಚಂದ್ರನ ಏನು ಮಾಡಬೇಕು ಅನ್ನೋದನ್ನು ಆಮೇಲೆ ಅವರೇ ತೀರ್ಮಾನ ತಗೋತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಬಿಜೆಪಿಗೆ ಅಂತ ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅವ್ರಿಗೆ ಭಯ ಇರೋದೇ ನಮ್ಮಲ್ಲಿದೆ. ಆತಂಕ ಒಂದು ಅವ್ರು ಮೊದಲು ತಿಳ್ಕೊಂಡಿದ್ದರು BJP JDSನ ಹೊಂದಾಣಿಕೆ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಭಾವನೆ ಇತ್ತು. ಹಿಂದೆ ಅವರು ನಮ್ಮ ಜೊತೆ ಮಾಡ್ಕೊಂಡಿದ್ದಾರಲ್ಲ, ಏನೇನು ನಡೆಸಿದ್ರು ಅನ್ನೋದು ಈಗ ಅವರೇ ಜಗಜ್ಜಾಹಿರ ಮಾಡಿದ್ದಾರೆ. ಇಲ್ಲೂ ನಾವು ಸುಮ್ಮನೆ ಕಾಟಾಚಾರಕ್ಕೆ ಮೈತ್ರಿ ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದರು. ಆದರೆ ಇವತ್ತು BJP JDSನ ಮೈತ್ರಿ ಪಕ್ಷದ ತಳಾಂತದ ಕಾರ್ಯಕರ್ತರಿಂದ ರಾಷ್ಟ್ರ ಮಟ್ಟದ ನಾಯಕರವರೆಗೆ ಸೌಹಾರ್ದಯುತವಾದಂಥ ಒಂದು ಸಂಬಂಧಗಳು ಮತ್ತು ಈ ಮೈತ್ರಿಯ ಗಟ್ಟಿತನ ಏನಿದೆ ಇದು ನೋಡಿದ ನಂತರ ಸ್ವಲ್ಪ ಅವರಿಗೆ ಆತಂಕ. ಕುಮಾರಸ್ವಾಮಿ ಇಂಥ ಒಂದು ರೀತಿಯಲ್ಲಿ ಈ ಒಂದು ಮೈತ್ರಿಯ ಹೊಂದಾಣಿಕೆ ಮಾಡಿರ್ತಕ್ಕಂಥದ್ದೇ ನಮ್ಮ ಮೇಲಿರ್ತಕ್ಕಂಥ ಜನತಾದಳದ ಮೇಲೆ ಅವರಿಗೆ ಆತಂಕವೂ ಇದೆ, ಆಕ್ರೋಶವೂ ಇದೆ. ಕಾಂಗ್ರೆಸ್ ಒಂದು ಜಾಹೀರಾತು ಕೊಡ್ತಾ ಇದ್ದಾರೆ, ಚೊಂಬನ್ನು ಕೊಟ್ಟು ಇದು BJP ಕೊಟ್ಟದ್ದು, ಇದನ್ನು ವಾಪಸ್ ಕೊಡಬೇಕು ಅನ್ನುವಂಥದ್ದು ಮತದಾರರಿಗೆ ಸಂದೇಶ. ಇದು BJP ಚೊಂಬು ಕೊಟ್ಟಿರೋದಲ್ಲ. ಕರ್ನಾಟಕ ರಾಜ್ಯದಲ್ಲಿ BJP ಆಡಳಿತ ಇದ್ದಾಗಲೂ ಕರ್ನಾಟಕದ ಟ್ರೆಷರಿ ಖಜಾನೆ ಸಂಪದ್ಭರಿತವಾಗಿತ್ತು. ಕೋವಿಡ್ ಪೀರಿಯಡ್ ಹಂತದಲ್ಲೂ ಅಭಿವೃದ್ಧಿಗೆ ಕೊರತೆ ಆಗಲಿಲ್ಲ. BJP ಸರ್ಕಾರ ಆಡಳಿತದಲ್ಲಿದ್ದಾಗ ಕೆಲವು ಲೋಪದೋಷಗಳ ಬಗ್ಗೆ ಇವರು ಅಪ್ರಚಾರ ಮಾಡ್ಕೊಂಬಂದಿದ್ದು ಒಂದು ಭಾಗ ಇರಲಿ, ಆದರೆ ಆ ಲೋಪದೋಷಗಳ ನಡುವೆನೂ ಕರ್ನಾಟಕ ರಾಜ್ಯದ ಖಜಾನೆ ಭಾಗ್ಯಲಕ್ಷ್ಮಿ ತುಂಬಿ ತುಳುಕ್ತಾ ಇದ್ಲು. ಆದರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಈ 11 ತಿಂಗಳಲ್ಲಿ ಕರ್ನಾಟಕ ಸರ್ಕಾರದ ಖಜಾನೆನ ಆ ಚೊಂಬೇನ ಇಟ್ಕೊಂಡು ತೋರಿಸ್ತಾ ಇದ್ದಾರೆ. ಈಗ ಖಾಲಿ ಮಾಡಿಬಿಟ್ಟಿದ್ದೇವೆ. ಇವತ್ತು ಚೊಂಬು ಖಾಲಿಯಾಗಿರೋದ್ರಿಂದ ನರೇಂದ್ರ ಮೋದಿಯವರು ಬರ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಷಯ ಅವರೇ ಪ್ರಸ್ತಾಪ ಮಾಡಿ ಚೊಂಬು ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಆ ಚೊಂಬನ್ನು ಪ್ರದರ್ಶನ ಮಾಡ್ತಾ ಇರೋದು ಕರ್ನಾಟಕ ರಾಜ್ಯದ ಜನತೆಯನ್ನು ಖಾಲಿ ಚೊಂಬು ಇಟ್ಕೊಳ್ಳೋ ಪರಿಸ್ಥಿತಿ ತಂದಿಟ್ಟಿದ್ದೇವೆ. ಸ್ವಲ್ಪ ಚೊಂಬು ತುಂಬಿಸ್ಕೊಡಿ ಅಂತಕ್ಕಂಥದ್ದಕ್ಕೆ ಬಹುಶಃ ಈ ಖಾಲಿ ಚೊಂಬನ್ನು ಇಟ್ಕೊಂಡಕ್ಕೆ ಲೂಟಿಯಾಗಿದೆಯಲ್ಲ. ಈಗ ಕಳೆದ 11 ತಿಂಗಳಲ್ಲಿ ಹಲವಾರು ರೀತಿ ಲೂಟಿ ಕಾರ್ಯಕ್ರಮಗಳು ನಡೀತಲ್ಲ. ಖಜಾನೆ ಇದ್ದಿದ್ದೆಲ್ಲ ಹಣ ಎಲ್ಲ ಲೂಟಿ ಆಯಿತು. ಈಗ ಚೊಂಬು ಖಾಲಿ ಇಟ್ಕೊಂಡವ್ರೆ. ಈ ಚೊಂಬನ್ನು ತುಂಬಿಸ್ಕೊಡಿ ಅಂತ ಹೇಳಿ ಈಗ ನರೇಂದ್ರ ಮೋದಿಯವ್ರ ಮುಂದೆ ಆ ಭಿಕ್ಷೆಯ ಒಂದು ಚೊಂಬು ಇಟ್ಕೊಂಡು ಹೊರಟಿದ್ದಾರೆ. ಸರಿ.